ಮೇಡಮ್ ಹೇಳ್ತಾ ಇದ್ರು 1947 ನಂತರ ಎಲ್ಲೂ ಆಗಿಲ್ಲ ಅಂತ. ನಾನು ಕಾಶ್ಮೀರಿ ಪಂಡಿತರ ಅನುಭವಿಸಿದ್ದನ್ನು ನೋಡಿದ್ರೆ 1990 ಮೇಡಮ್, ಇಟ್ ವಾಸ್ 32 ಇಯರ್ಸ್ ಆಗೋ. ಅವ್ರಿಗೆ ಮತಾಂತರಕ್ಕೆ ಒತ್ತಾಯ ಆಗಲಿಲ್ವಾ, ಅವ್ರ ಮೇಲೆ ಹಿಂಸೆ ಆಗಲಿಲ್ವಾ, ಅವ್ರಿಗೆ ಏನು ಒತ್ತಡ ಹಾಕಿದ್ರು? ಐ ಮೀನ್ ನಾವು ಮತಾಂತರದ ವಿಷಯ ಮಾತಾಡ್ತಾ ಇದ್ದೀವಿ ಸರ್, ಒತ್ತಾಯಪೂರ್ವಕ ಮತಾಂತರದಲ್ಲಿ. ಹೌದ್ರಿ, ನೀವು ನೋಡಿ ಅವ್ರು ಕೇಳಿದ್ದು ಒಳ್ಳೆಯದಾಯಿತು. ಗೋಧ್ರಾದಲ್ಲಿ ಅಯೋಧ್ಯೆಗೆ ಹೋಗಿ ಬರ್ತಿದ್ದಂಥ ಕರಸೇವಕರನ್ನ ಪೆಟ್ರೋಲ್ ಹಾಕಿ ಜೀವಂತವಾಗಿ ಸುಡ್ತಾರೆ. ಭಾರತದಲ್ಲಿ 80% ಹಿಂದೂಗಳೇ ಇರೋ ಕಡೆಗಳಲ್ಲಿ ಯಾರ್ರೀ ಇದನ್ನು ಸಹಿಸ್ಕೊಳಕ್ಕಾಗತ್ತೆ? ಯಾರು ಸಹಿಸ್ಕೊಳಕ್ಕಾಗತ್ತೆ? ವಿತಂಡವಾದಗಳು ಬೇಡ. ನೀವು ನೋಡಿ, ಬಹಳ ಬುದ್ಧಿವಂತಿಕೆಯಿಂದ ಕೆಲವ್ರನ್ನ ನೀವು ಡಿಬೇಟ್ ಮಾಡ್ತೀರಿ. ಅದು ಪಾಕಿಸ್ತಾನದಲ್ಲಾಗೋದು, ಅಲ್ಲಿ ಅಫ್ಘಾನಿಸ್ತಾನದಲ್ಲಾಗೋದು, ಅದು ಕಾಶ್ಮೀರದಲ್ಲಾಗೋದು. ಇಲ್ಲಿ ನಾವು ಇದನ್ನು ಹಮಾರಾ ಮುಲ್ಕ್ ಹೇ, ನಾವಿಲ್ಲಿ ಅಣ್ಣ ತಮ್ಮದರಂಗಿರ್ತೀವಿ ಅಂತ ಹೇಳ್ತೀರಿ. ಆದರೆ ಅಲ್ಲಿ ಮಾಡೋದು ಕೂಡ ಇಸ್ಲಾಂ ಹೆಸರಿನಲ್ಲಿ, ಅಲ್ಲಿ ಮಾಡೋದು ಕೂಡ ಕುರಾನ್ ಹೆಸರಿನಲ್ಲಿ, ಅಲ್ಲಿ ಮಾಡೋದು ಕೂಡ ಪೈಗಂಬರ್ ಹೇಳಿದ್ದಾರೆ ಅಂತ ಅದು ನಮಗೆ ಭಯ ಹುಟ್ಟಿಸೋದು. ಈಗ ಗೊತ್ತಾಯ್ತು ಅಲ್ರಿ. ಅವ್ರಿಗೇನಂದ್ರೆ ಅಲ್ಲಿಯ ಪೈಗಂಬರ್ ಬೇರೆ, ಅಲ್ಲಿಯ ಕುರಾನ್ ಬೇರೆ, ಅಲ್ಲಿಯ ಇಸ್ಲಾಂ ಬೇರೆ ಅಂತ ನೀವು ಹೇಳಿದ್ರೆ ವರ್ತನೆಗಳು ನೋಡಿ, ನಂಬರ್ ಜಾಸ್ತಿ ಆಗ್ತಾ ಇದ್ದಂಗೆ ವರ್ತನೆಗಳು ಬದಲಾಗತ್ತೆ ಅನ್ನೋದನ್ನು ನೀವು ಮಾಲ್ಡಾದಲ್ಲಿ ನೋಡ್ಬೋದು, ನಮ್ಮದೇ ದೇಶದೊಳಗೆ ಕಾಶ್ಮೀರದೊಳಗೆ ನೋಡ್ಬೋದು. ಯಾಕೆ ವರ್ತನೆಗಳು ಬದಲಾಗತ್ತೆ? ಯಾಕೆ ಬದಲಾಗಬೇಕು? ಈಗ ನೀವು 5 ಜನ ಇರೋರ್ನು ನಾವು ನಮ್ಮವರು ಅಂತ ಕಂಡಿದ್ದೀವಲ್ಲ. ಯಾಕೆ ಅಂತಂದರೆ ನೀವು ಯಾರು ವಿಶ್ಲೇಷಣೆ ಮಾಡೋಕ್ಕೆ ತಯಾರಿಲ್ಲ. ಮೂಲ ನಂಬಿಕೆಯಲ್ಲೇ ಅಸಹಿಷ್ಣುತೆ ಇದೆ. ಇಂಟಾಲರೆನ್ಸ್ ಅನ್ನೋದು ಇಸ್ಲಾಮಿನ ಮೂಲ ನಂಬಿಕೆಯಲ್ಲಿದೆ. ಅದು ಪ್ರಾಬ್ಲಮ್ಮು. ಮುಸಲ್ಮಾನರಲ್ಲ ಪ್ರಾಬ್ಲಮ್ ಇರೋದು ಇಂಟಾಲರೆನ್ಸು. ನನ್ನ ಧರ್ಮದಲ್ಲಿ ಯಾರೋ ಇಲ್ಲೊಬ್ಬ ಇಂಟಾಲರೆನ್ಸ್ ಪರ್ಸನ್ ಇರ್ಬೋದು, ಆದರೆ ನನ್ನ ಧರ್ಮದ ಮೂಲ ನಂಬಿಕೆ ಸರ್ವಧರ್ಮ ಸಮಭಾವ, ದೇವನೊಬ್ಬ ನಾಮ ಹಲವು. ಹೇಳಿ ನೀವು ನೋಡೋಣ, ದೇವನೊಬ್ಬ ನಾಮ ಹಲವು ಅಂತ ಜಗಳನೇ ಇರಲ್ಲ ಜಗತ್ತಿನಲ್ಲಿ. ಒಂದು ಒಂದು ಪತ್ವ ಹೊಡಿಸಿ, ದೇವನೊಬ್ಬ ನಾಮ ಹಲವು, ಎಲ್ಲ ದೇವರು ಕೂಡ ಅಲ್ಲಾನಿಗೆ ಸಮಾನ ಅಂತ ಹೇಳಿ ಜಗತ್ತಿನಲ್ಲಿ ಎಲ್ಲಿ ಜಗಳ ಇರುತ್ತೆ? ನೀವು ಒಳ್ಳೆ ಸ್ಥಾನದಲ್ಲಿ ಒಂದು ಉನ್ನತ ಅಧಿಕಾರದಲ್ಲಿರುವಾಗ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾಗಿದೆ. ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕ್ರೈಸ್ತರು ಭಾಳ ಕಷ್ಟದಲ್ಲಿದ್ದಾರೆ. ಇವರೇ ಭಾಳ ನೊಂದೋಗಿದ್ದೀವಿ. ಬೆಂಗಳೂರಲ್ಲೇ ನೋಡಿದ್ರೆ ಒಂದು 30 ಲಕ್ಷ ಕ್ರಿಶ್ಚಿಯನ್ಸ್ ಮೇಲೆ ಇದ್ದಾರೆ. ಕರ್ನಾಟಕದಲ್ಲಿ ನಾನಾ ಭಾಗಗಳಲ್ಲಿ ತುಂಬ ಚರ್ಚ್ಗಳಾಗಲಿ, ಪಾದ್ರಿಗಳ ಮೇಲೆ, ಪಾಸ್ಟ್ಗಳ ಮೇಲೆ ಸಮಸ್ಯೆಗಳಿದೆ. ಈ ಸಮಯದಲ್ಲಿ ನಿಮ್ಮಿಂದ ಈಗಾಗಲೇ ಮಾತಾಡುವಾಗ ಎಲ್ಲರೂ ಒಂದು ಭಯದಲ್ಲಿ ಇದ್ದೀವಿ. ನಾವು ಭಯದ ಕಾರಣ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ. ಇಂಥ ಕಾರಣಕ್ಕೆ ನಾವು ಭಯದಲ್ಲಿದ್ದೀವಿ ಅಂತ. ಅದೇ ಅವರ ಪಕ್ಷದ ಸ್ಟ್ಯಾಂಡ್ ಕಾರಣಕ್ಕ, ಸರ್ಕಾರದ ಸ್ಟ್ಯಾಂಡ್ ಕಾರಣಕ್ಕ, ಏನು ಅನ್ನೆಸರಿಯಾಗಿ ಚರ್ಚ್ಗಳ ಮೇಲೆ ದಾಳಿ ನಡೀತಾ ಇದೆ. ಪಾಸ್ಟ್ಗಳ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಮೇಲೆ ದಾಳಿ ನಡೀತಾ ಇದೆ. ಅನ್ನೆಸರಿಲಿ ದೇ ವಿಲ್ ಟಾಕ್ ಅಬೌಟ್ ಕನ್ವರ್ಷನ್. ಏನೋ ಒಂದು ಕಾರಣ. ಸತ್ಯ ಹೇಳಬೇಕು ಅನ್ನುವಂಥದ್ದು ಒಬ್ಬ ಕ್ರಿಶ್ಚಿಯನ್ರಿಗೆ ಇರುವಂಥ ಧಾರ್ಮಿಕ ಕಟ್ಟಳೆ ಅದು ಅಲ್ವಾ? ಸತ್ಯನೇ ಹೇಳಬೇಕು ಅನ್ನುವಂಥದ್ದು. ನಾನು ಹಿಂಗೆ ಬಂದಿದ್ದು ಫಾದರಿಗೆ ಕೇಳಿದೆ, ಹಣದ ಆಮಿಷ ತೋರಿಸಿ ಮತಾಂತರಗಳು ನಡೀತಾನೆ ಇಲ್ವಾ? ಸತ್ಯ ಹೇಳಿ ಅಂತ. ಇಲ್ಲ ಇವರೇ. ಓಕೆ, ಮತಾಂತರದ ಹೆಸರಿನಲ್ಲಿ ಹಿಂಸಾಚಾರ ನಡೀತಾ ಇದೆ ಅಂತ. ಸಂಭಾವಿತರು ನಿರ್ಭಯರಾಗಿರ್ಬೋದು. ಸಂಭಾವಿತರು ಯಾರು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಈ ನೆಲದ ಕಾನೂನನ್ನು ಗೌರವಿಸೋರು ನಿರ್ಭಯರಾಗಿರ್ಬೋದು. ಅವರಿಗೆ ಅಭಯವನ್ನು 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡುತ್ತೆ. ಯಾರು ಈ ನೆಲದ ಕಾನೂನನ್ನು ಗೌರವಿಸೋದಿಲ್ಲ ಅವರು ಭಯಕ್ಕೊಳಗಾಗಲೇಬೇಕು. ಅವ್ರು ಶಿಕ್ಷೆ ಅನುಭವಿಸಲೇಬೇಕು. ಸಂಭಾವಿತರು ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ, ನಿರ್ಭಯರಾಗಿರಿ. ಎಸ್, ದರ್ಶನ್ ದೇಸಾಯಿ ಸರ್, ಇವರು ಸಾದಿಕ್ ಅವರು ಮತ್ತು ರಜಾಕ್ ಅವರು ಮಾತಾಡ್ತಾ ಹೇಳಿದರು ನಾವು ತುಂಬ ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ. ಇವರು ಎಷ್ಟು ಭಯದಲ್ಲಿದ್ದಾರೆ ಅಂದರೆ, ನಿನ್ನೆ ಹುಬ್ಳಿ ಧಾರವಾಡಲ್ಲಿ ಒಬ್ಬ ಮೌಲ್ವಿ ಪೊಲೀಸ್ ಕಮಿಷನರ್ ಕಾರ್ ಮೇಲೆ ನಿಂತ್ಕೊಂಡು ಒಂದು ಗುಂಪಿಗೆ ಪ್ರಚೋದನೆ ಕೊಡ್ತಾನೆ. ಅದೇ ಇವ್ರ ಪ್ರಕಾರ ಭಯ ಅಂದರೆ ಇನ್ನು ಇವ್ರಿಗೆ ಧೈರ್ಯ ಬಂದಾಗ ಏನು ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ನನಗೆ ಈಗ ಭಯ ಆಗ್ತಾ ಇದೆ. ನಾನು ನಿಮಗೆ ಕೇಳಬೇಕಾಗಿರೋದು ಏನಂದರೆ, ರಾಮನವಮಿ ಉತ್ಸವ ಸುಮಾರು ಕಡೆ ನಡೀತು. ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು. ಹನುಮಾನ್ ಜಯಂತಿ ಉತ್ಸವ ಡೆಲ್ಲಿಲಾಯಿತು. ಈ ಎಲ್ಲ ಕಡೆ ಒಂದು ವ್ಯವಸ್ಥಿತವಾದಂಥ ಕಲ್ಲು ತೂರಾಟ, ಒಂದು ದಂಗೆಯನ್ನು ಎಬ್ಬಿಸುವಂಥ ಕೆಲಸ
ಒಂದು ಸಮುದಾಯದಿಂದ ನಡೆದಿದೆ. ಅದರ ಜೊತೆಗೆ ಒಂದು ಅಲಿಗೇಷನ್ ಕೂಡ ಇರುವಂತದ್ದು, ಮುಸ್ಲಿಂ ಮೆಜಾರಿಟಿ ಪ್ರದೇಶಗಳಲ್ಲೇ ಮೆರವಣಿಗೆ ಹೋಗುತ್ತೆ, ನಾನು ಅದನ್ನೇ ಜೋರಾಗಿ ಮ್ಯೂಸಿಕ್ ಹಾಕ್ತಾರೆ, ನಾನು ಅದನ್ನೇ ಆ ಕಾರಣಕ್ಕೆ ಪ್ರಚೋದನೆ ಆಗ್ತಾ ಇದೆ. ನಾನು ಅದನ್ನೇ ಹೇಳೋಣ ಅಂತ ಇದ್ದೆ. ಈ ಗಲಭೆ ಆಗಿರುವ 90% ಜಾಗಗಳು ಮುಸ್ಲಿಂ ಮೆಜಾರಿಟಿ ಏರಿಯಾಗಳು. ಮುಸ್ಲಿಂ ಮೈನಾರಿಟಿ ಜಾಗ ಇರೋ ಕಡೆಗಳಲ್ಲಿ ಗಲಭೆ ಆಗಿಲ್ಲ. ಈ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಹಿಂದೂಗಳಿದ್ದಾರೆ? 80 ಅಂತ ಇಟ್ಕೊಳ್ಳಿ. 80% ಹಿಂದೂಗಳಿದ್ದಾರೆ. ನಾವು ಯಾವತ್ತಾದರೂ ನೀವು ಹಿಂದೂಗಳಿರೋ ಜಾಗದಲ್ಲಿ ನಿಮ್ಮದು ಮೆರವಣಿಗೆ ತೆಗಿತೀರಲ್ಲ, ಈದ್ ಮಿಲಾದ್ ಯಾಕೆ ಮಾಡಬೇಕು ಅಂತ ಕೇಳಿದ್ದೀವ? ಮೊಹರಂ ಯಾಕೆ ಕೇಳಿದ್ದೀವ? ಯಾವತ್ತೂ ಕೇಳಿಲ್ಲ. ನಿಮ್ಗೆ ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯೇ ಅಪಾಯಕಾರಿ. ಪೈಗಂಬರ್ ಮತ್ತು ರಾಮನಿಗೆ ಹೋಲಿಕೆ ಮಾಡಿದಾಗ ಪೈಗಂಬರು ಪೂರ್ವಜನೋ ರಾಮ ಪೂರ್ವಜನೋ? ನನಗೆ ಗೊತ್ತಿಲ್ಲ ಸರ್. ಇದು ನಿಮ್ಮ ಬುದ್ಧಿವಂತಿಕೆ. ಇದು ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಿಲ್ಲ ಬಿಡು, ಅಷ್ಟು ಸಾಕು. 7ನೇ ಶತಮಾನದಲ್ಲಿ ಈ ನೆಲದಲ್ಲಿ ಎಲ್ಲಿದ್ರಿ ಇಮಾಮು? ಈ ನೆಲದಲ್ಲಿ ಎಲ್ಲಿ ಮಸೀದಿ ಸಂಸ್ಕೃತಿ ಇತ್ರಿ? ಆ ಮಸೀದಿ ಸಂಸ್ಕೃತಿ ಬಂದಿದ್ದು, ಆಜಾನ್ ಕೂಗೋ ಸಂಸ್ಕೃತಿ ಬಂದಿದ್ದು, ಮೊದಲ ಆಕ್ರಮಣ ನಡೆದಿದ್ದು 7ನೇ ಶತಮಾನ. ಅದು ಸ್ಥಾಪಿತಗೊಂಡಿದ್ದು 10ನೇ ಶತಮಾನದ ನಂತರ. ಇಲ್ಲಿ ಸ್ಥಾಪಿತಗೊಂಡಿದ್ದು 10ನೇ ಶತಮಾನದ ನಂತರ. ಈ ನೆಲದ ಮೂಲ ನಿವಾಸಿಗಳು ಯಾರಿದ್ರು? ಭಾರತೀಯರು. ಹಿಂದೂಗಳಿದ್ದಿದ್ದು. ಭಾರತೀಯರು. ಹಿಂದೂಗಳಿದ್ದಿದ್ದು. ಭಾರತೀಯರು. ಹಿಂದೂಗಳಿದ್ದಿದ್ದು. ಹಿಂದೂ ಅಂದ್ರೆ ಸಿಂಧು ನದಿಯ ಈ ಕಡೆ ಓದದ್ ಕಲರೆ ಅನ್ಎಜುಕೇಟೆಡ್ ಬಾಡೈತವ. ಲಾಸ್ಟ್ ಕ್ವಶನ್. ಈಗ ಸರ್ಕಾರ ಆಸ್ತಿ ಜೀಪ್ ಹೊಡೆದಾಕ್ತಾರೆ, ಜೀಪಿ ಬೆಂಕಿ ಇಕ್ತಾರೆ, ಪೊಲಿಟಿಷಿಯನ್ ಸುಡ್ತಾರೆ. ಇದು ತುಂಬಾ ಕಂಪ್ಯಾರಿಸನ್ ನನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಸಿಟಿ ರವಿ ಅವರೇ. ಉತ್ತರ ಪ್ರದೇಶದಲ್ಲಿ ಯೋಗಿ ಮಾಡೋದಕ್ಕಾಗುತ್ತೆ, ಶಿವರಾಜ್ ಸಿಂಗ್ ಚೌಹಾಣ್ ಮಾಡೋದಕ್ಕಾಗುತ್ತೆ. ಒತ್ತಡಗಳು ಬರ್ತಾ ಇದ್ದಾವೆ. ನಾವು ಏಕಕಾಲದಲ್ಲಿ UP ಮಾದರಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಆಗಲ್ಲ. ಇಲ್ಲಿರುವಂಥ ವಾತಾವರಣನೇ ಬೇರೆ ಇದೆ, ಇಲ್ಲಿರೋ ವಾತಾವರಣನೇ. ಬಟ್ ಜನರ ಅಪೇಕ್ಷೆ ಇದೆ UP ಮಾದರಿ ತರಬೇಕು ಅಂತ. ಸರ್ ಇಲ್ಲ, ಯಾಕೆ ಅಪೇಕ್ಷೆ ಇದೆ ಅಂದರೆ 25 ಕೋಟಿ ಜನಸಂಖ್ಯೆ ಇರುವಂಥ ಉತ್ತರ ಪ್ರದೇಶದಲ್ಲಿ ಆಲ್ಮೋಸ್ಟ್ 25% ನಮ್ಮ ದೇಶದ ಪಾಪ್ಯುಲೇಷನ್ ಇರುವಂಥ ಒಂದು ರಾಜ್ಯದಲ್ಲಿ ಎಲ್ಲ ಮೇಜರ್ ಟೌನ್ಸಲ್ಲಿ ರಾಮನವಮಿ ಉತ್ಸವ ನಡೆಯುತ್ತೆ, ಒಂದು ಕಡೆನೂ ಗಲಭೆ ನಡೆಯಲ್ಲ. ಅದಕ್ಕಾಗಿ ಜನ ಕೇಳ್ತಾ ಇರೋದು ಅಂಥ UP ಮಾದರಿ ಸರ್ಕಾರ ನಮಗೆ ಕರ್ನಾಟಕದಲ್ಲಿ ಬೇಕು ಅಂತ. ಒಂದೇ ಒಂದು ಗಲಭೆ ಇಲ್ಲ, ಒಂದು ವೈಲೆನ್ಸ್ ಕೇಸ್ ಇಲ್ಲ. ಮೊನ್ನೆ ನಡೆದಂಥ ರಾಮನವಮಿ ಗುಜರಾತಲ್ಲಿ ಆಯಿತು, ಮಧ್ಯಪ್ರದೇಶ ಡೆಲ್ಲಿಲಿ ಆಯಿತು. UPಯಲ್ಲಿ ಒಂದೇ ಒಂದು ಕೇಸ್ ಆಫ್ ವೈಲೆನ್ಸ್ ಇಲ್ಲ. ಕೇಸ್ ಆಫ್ ವೈಲೆನ್ಸ್ ಇಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್ ನೀವು ಮಾಡಿದಂಥದ್ದು. ಅದರ ಜೊತೆಗೆ ಸೌಹಾರ್ದದಿಂದ ರಾಮನವಮಿ ಉತ್ಸವ ನಡೆಯುತ್ತೆ. ಮುಸ್ಲಿಂ ಮೆಜಾರಿಟಿ ಏರಿಯಾದಲ್ಲಿ ಶೋಭಾಯಾತ್ರೆ ಹೋದ್ರೆ ಪಾನಕ ಕೊಟ್ಟು ಸ್ವಾಗತ ಮಾಡಲಾಗುತ್ತೆ. ಸೌಹಾರ್ದದಿಂದ ನಡೆದಿದೆ ನಾನು ನೋಡಿದ್ದೀನಿ. ನಾನು ಏನು ಹೇಳ್ತಾ ಇದ್ದೀರಿ ನೀವು, UP ಮಾದರಿ ಬರಬೇಕು ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತೀನಿ. ಅನಿವಾರ್ಯ ಆದರೆ ಕಾನೂನು ಯಾರು ಕೈಗೆತ್ಕೊಳ್ತಾರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ನಾಯಕತ್ವದ ಬಗ್ಗೆ ನಿಮ್ಮಲ್ಲಿ ಒಂದು ಡೈರೆಕ್ಟ್ ಪ್ರಶ್ನೆ ಇದೆ. ಈಗ ಕರ್ನಾಟಕ ಜನರು BJP ನೋಡಿ, ದಕ್ಷಿಣ ಭಾರತದಲ್ಲಿ BJP ಇಲ್ಲ. ಮೊದಲು ಬಂದಿದ್ದು ಕರ್ನಾಟಕದಲ್ಲಿ. ಯಡಿಯೂರಪ್ಪನವರು ಆಯ್ಕೆ ಮಾಡಿ ಒಳ್ಳೆ ನಾಯಕ ಅಂತ ಕೂಡಿಸಿದ್ರು. ಅದು ಹೇಗೋ ಕಳೆದು ಹೋಯಿತು. ಎರಡನೇ ಸತಿ ಮತ್ತೆ ಬಂದು ಕೂತಾಗ ಕೂಡ ಈಗ ಇವ್ರು ಹೇಳ್ದಂಗೆ 1 ವರ್ಷದಿಂದ ಇವೆಲ್ಲ ನಡೀತಿದೆ ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರು ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ನಾಯಕರು ಯಾರು? ಮುಂದೆ ನಾವು ಎಲೆಕ್ಷನ್ ಹೋಗ್ಬೇಕಾದ್ರೆ ಭಾಜಪದಿಂದ ಹೂ ಇಸ್ ದ ಫೇಸ್? ನಾಯಕರು ಯಾರು? ನೀವೇ ಹೇಳಿದ್ದು, ನೀವು ಅಲ್ಲಿ ಮೋದಿ ಕಡೆ ತೋರಿಸ್ಬೇಡಿ. ಪಾರ್ಲಿಮೆಂಟ್ರಿ ಬೋರ್ಡ್ ಆ ಟೈಮ್ ಬಂದಾಗ ಖಂಡಿತವಾಗೂ ಅನೌನ್ಸ್ ಮಾಡುತ್ತೆ. ವಿತೌಟ್ ಲೀಡರ್ಶಿಪ್ಪು ಎಲೆಕ್ಷನಿಗೆ ಹೋಗಲ್ಲ, ವಿತ್ ಲೀಡರ್ಶಿಪ್ ಎಲೆಕ್ಷನಿಗೆ ಹೋಗ್ತೀವಿ. ಪಾರ್ಲಿಮೆಂಟ್ರಿ ಬೋರ್ಡ್ ಡಿಸೈಡ್. ಲೀಡರ್ಶಿಪ್ ವಿಷಯದಲ್ಲಿ ಡೆಲ್ಲಿ ನಮ್ಮ ಪಾರ್ಟಿ ಹೈಯೆಸ್ಟ್ ಅಥಾರಿಟಿ ಪಾರ್ಲಿಮೆಂಟ್ರಿ ಬೋರ್ಡು, ಅವರು ಡಿಸೈಡ್ ಮಾಡ್ತಾರೆ, ಫ್ಯಾಮಿಲಿ ಅಲ್ಲ. ತಾವು ನೋಡ್ತಾ ಇದ್ದೀರಾ, ದಲಿತರ ಮೇಲೆ ಮತ್ತು ಕ್ರೈಸ್ತರ ಮೇಲೆ, ಮುಸಲ್ಮಾನ್ ಮೇಲೆ, ಬರೀ ಜಾಸ್ತಿ ದಲಿತರ ಮೇಲೇ ಈ ಹಿಂಸೆ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರು ಅವರೇ. ಆರ್ಥಿಕವಾಗಿ ಇರಲಿ, ಸಾಮಾಜಿಕವಾಗಿ ಕೂಡ ಇರಲಿ. ಏನು ಊಟ ಮಾಡಬೇಕು, ಎಂಥದ್ದು ಊಟ ಮಾಡಬೇಕು? ಕನ್ನಡನ ಇದು ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಹಲಾಲ್ ಮೀಟ್ ಇರಲಿ, ಮೊಟ್ಟೆ ಇರಲಿ, ಅದನ್ನು ಕೂಡ ಈಗ 80% ಹಿಂದೂಸ್ ಡಿಕ್ಟೇಟ್ ಮಾಡೋಕ್ಕೆ ಅವ್ರಿಗೆ ಹಕ್ಕಿದೆಯಾ? ಯಾರಿಗೂ ಡಿಕ್ಟೇಟ್ ಮಾಡೋಂಗಿಲ್ಲ. ಇಂಡಿವಿಜುವಲ್ ರೈಟ್ಸ್ನೂ ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲೇ ಗೋಹತ್ಯೆ ಬಗ್ಗೆ ಉಲ್ಲೇಖ ಆಗಿದೆ. ಗೋಹತ್ಯೆ ಮಾಡಿ ಗೋಮಾಂಸ ತಿನ್ನೋದೇ ನನ್ನ ಹಕ್ಕು ಅಂತ ಭಾವಿಸಿದರೆ ಅವರು ಈ ನೆಲದ ಸಂಸ್ಕೃತಿಯನ್ನು ಗೌರವಿಸಬೇಕು, ಕಾನೂನನ್ನು ಗೌರವಿಸಬೇಕು. ನಾವೆಲ್ಲ ಹೇಳಿದ್ದು, ಮಹಾತ್ಮ ಗಾಂಧಿ ಹೇಳಿದ್ರು, ನನಗೆ ಒಂದಿನದ ಅಧಿಕಾರ ಸಿಕ್ಕಿದ್ರೂ ಸಂಪೂರ್ಣ ಗೋಹತ್ಯೆ ಮಾಡ್ತೀನಿ ಅಂತೇಳಿ. ಗೋಹತ್ಯೆ ನಿಷೇಧ ಮಾಡಿ ಗೋಹತ್ಯೆ ನಿಷೇಧ ಮಾಡ್ತೀನಿ, ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತೇಳಿ, ಒಂದಿನದ ಅಧಿಕಾರ ಸಿಕ್ಕಿದ್ರು ಮಾಡ್ತೀನಿ ಅಂತೇಳಿ ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವ್ರನ್ನ
ಹೆಸರು ಬಳಸೋ ಜನ ಕಾನೂನು ತಂದ ಮೇಲೂ ಕೂಡ ನಾನು ಗೋಹತ್ಯೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಗೋಮಾಂಸನೇ ತಿಂತೀನಿ ಅಂತಂದರೆ ಅವರು ಪ್ರಚೋದಿಸುವ ಜನ ಆಗ್ತಾರೆ. ಪರ್ಯಾಯವಾದಂಥ ಫುಡ್ ಇದೆ, ನಾನ್ ವೆಜ್ಜಲ್ಲೇ ಪರ್ಯಾಯವಾದ ಫುಡ್ ಇದೆ, ತಗೋಬೋದು. ಮಕ್ಕಳಿಗೆ ಮೊಟ್ಟೆ ತಿನ್ಬೋದು, ಅದು ಕೊಡ್ತಾ ಇಲ್ಲ, ಅದಕ್ಕೆ ಎಷ್ಟೋ ತಿನ್ಬೋದು. ಒಂದು ವಿರೋಧ ಏನು- ಇದೆ. ಏನು- ಮತ್ತೆ ನಮ್ಮ ದೇಶ ಗೋಹತ್ಯೆ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ, ಬಟ್ ವಿ ಆರ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಬೀಫ್. ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಹೌದು, ತಪ್ಪುರಿ ತಪ್ಪುರಿ ತಪ್ಪುರಿ. ನನ್ನಂಥವನ ಕೈಗೆ ಈಗೇನು ಬೇಡ ಬಿಡಿ, ಚರ್ಚೆ ಬೇಡ, ಈಗ ಬೆಲೆಗೆ ಹೋಗ್ಬಿಡುತ್ತೆ, ಬೇಡ, ಅದು ನಾನು ಹೇಳಕ್ ಹೋಗಲ್ಲ. ನಮ್ಮಂತವ್ರ ಕೈಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ಹೇಳೋದು ಹೊರಟಿದ್ರು ಅವರು, ಹೇಳೋದು ಹೊರಟಿದ್ರು. ನಾನೇನೋದನ್ನ ಹೇಳಕ್ ಹೋಗಲ್ಲ. ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದರ ಪರವಾಗಿ ಮುಂಚಿಂದಲೂ ನಮ್ಮ ಕಮಿಟ್ಮೆಂಟ್ ಇದೆ. ಅದಕ್ಕೆ ಕಾರಣವೂ ಇದೆ. ನೋಡಿ, ತಾಯಿ ಹಾಲು ಕುಡಿಯೋದು 1 ವರ್ಷ, ಹೆಚ್ಚು ಅಂದರೆ 2 ವರ್ಷ. ಈಗಿನ ಕಾಲದಲ್ಲಿ ಅದು ಕಷ್ಟ. ಆದರೆ ಗೋವಿನ ಹಾಲನ್ನು ಸಾಯೋವರೆಗೂ ಕುಡಿತೀವಿ. ಧನ್ಯವಾದ. ಇದು ಸಮಯ ಮುಗಿತಾ ಇದೆ. ಸಿಟಿ ರವಿ ಅವರೇ, ಎಲ್ಲರ ಪ್ರಶ್ನೆಗಳಿಗೂ ತುಂಬ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದೀರಿ. ಕನ್ವಿನ್ಸ್ಡ್ ಅನ್ನುವಂಥ ಉತ್ತರಗಳನ್ನು ಕೊಟ್ಟಿದ್ದೀರಿ. ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಿಟಿ ರವಿ ಅವರೇ, ಧನ್ಯವಾದ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.